ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತುತಿಸುತ್ತೇನಪ್ಪ. ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗಣಗಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಈ ವೇಳೆಯಲ್ಲಿ 6ನೇ ವಾಕ್ಯವನ್ನು ಧ್ಯಾನಿಸುವಾಗಲೂ ನಿಮ್ಮ ವಾಕ್ಯದ ಸಂಗಡ ಮಾತನಾಡಿ ಸ್ವಾಮಿ. ಹೌದು ದೇವರೇ, ಲೋಕಕ್ಕೆ ಬಂದ ದೇವರು ನೀನಪ್ಪ. ನಮ್ಮನ್ನು ಬಿಡಿಸುವುದಕ್ಕಾಗಿ ಕರ್ತನೆ, ಹೌದು ಸ್ವಾಮಿಯ ಶಿಲುಬೆಯ ಮೇಲೆ ಮಾತನಾಡಿದ 6ನೇ ವಾಕ್ಯವನ್ನು ಧ್ಯಾನಿಸುವಾಗಲೂ ನನ್ನ ಸಂಗಡ, ನಮ್ಮ ಸಂಗಡ ಮಾತನಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿ ಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ವೇಳೆಯಲ್ಲಿ ನಾವು 6ನೇ ವಾಕ್ಯ, 6ನೆಯ ಮಾತು, ಶಿಲುಬೆಯ ಮೇಲೆ ಆತನಿರುವಾಗ ಮಾತನಾಡಿದ 6ನೇ ಮಾತನ್ನು ನಾವು ಧ್ಯಾನಿಸಲು ಹೋಗುತ್ತಾ ಇದ್ದೇವೆ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 30ನೇ ವಚನ. ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಯೇಸು ಸ್ವಾಮಿಯವರು ಶಿಲುಬೆ ಮೇಲೆ 6ನೇ ಮಾತೇನು ಹೇಳ್ತಾ ಇದ್ದಾರೆ? ಎಲ್ಲ ತೀರಿತು. ಆತನು ಈ ಲೋಕಕ್ಕೆ ಬಂದು ಮಾಡಬೇಕಾದಂಥ ಕಾರ್ಯವನ್ನು ಮಾಡಿ ಮುಗಿಸಿ ಆತನು ಹೇಳ್ತಾ ಇದ್ದಾರೆ. ಅಂದರೆ ನಮಗಾಗಿ ಆತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನೇ ಕೊಡುವವರೆಗೂ ಆತನು ಏನು ಮಾಡ್ತಾ ಇದ್ದಾರೆ? ಅದನ್ನು ಕೊಟ್ಟು ತೀರಿಸಿ ಆತನು ಹೇಳ್ತಾ ಇದ್ದಾರೆ, ತೀರಿತು. ನಾನು ಈ ಲೋಕಕ್ಕೆ ಬಂದ ಉದ್ದೇಶವು ನಾನು ಮಾಡಬೇಕೆಂದ ಕೆಲಸವನ್ನು ಮಾಡಿ ಮುಗಿಸಿ ತೀರಿಸಿದ್ದೇನೆ ಎಂದು ಹೇಳಿ ಯೇಸು ಸ್ವಾಮಿಯವರು ಏನು ಮಾಡ್ತಾ ಇದ್ದಾರೆ? ಎಲ್ಲ ತೀರಿತು ಎಂದು ಹೇಳಿ ಏನು ಮಾಡಿದ್ರಂತೆ? ಎಂದು ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆತನು ಬಂದಂಥ ಉದ್ದೇಶವನ್ನು ಆತನು ಏನು ಮಾಡಿದ್ರಂತೆ? ದೈವ ಮಕ್ಕಳೇ, ತೀರಿಸಿದರು. ಆತನು ಲೋಕಕ್ಕೆ ಬಂದಾಗ ನಾವು ನೋಡುವಾಗ, ಈ ಲೋಕಕ್ಕೆ ಬಂದು ಆತನು ಏನು ಮಾಡಿದ್ರು? ಆತನು ಆತನು ಒಳ್ಳೆಯದನ್ನು ಮಾಡುವವನಾಗಿ ಆತನು ತಿರುಗಿದನು ಎಂದು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆತನು ಬಂದಂಥ ಉದ್ದೇಶ ಈ ಲೋಕದಲ್ಲಿ ಅದನ್ನು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ನೆರವೇರಿಸುತ್ತಾ ಇರುವುದನ್ನು ನೋಡುತ್ತೇವೆ. ಯಾತಕ್ಕಾಗಿ ಆತನು ಈ ಲೋಕಕ್ಕೆ ಬಂದರು? ಆತನು ಈ ಲೋಕಕ್ಕೆ ಬಂದದ್ದು ನನ್ನನ್ನು ನಿಮ್ಮನ್ನು ಪ್ರೀತಿಸಿ, ನನ್ನನ್ನು ನಿಮ್ಮನ್ನು ನರಕದಿಂದ ಬಿಡಿಸುವುದಕ್ಕಾಗಿ. ನಾವು ಪಾಪಿಗಳಾದಾಗ್ಯೂ ನಮ್ಮ ಪಾಪಗಳನ್ನು ಆ ಕ್ರೂಜೆಯಲ್ಲಿ ಒತ್ತುಕೊಂಡು ಆತನೇನು ಮಾಡಿದ್ರು? ತೀರಿಸಿದರು. ನಾವು ನೋಡುತ್ತೇವೆ, ಆತನು ಬಂದಂಥ ಉದ್ದೇಶವನ್ನು ತೀರಿಸಿ ಆತನು ಹೇಳ್ತಾ ಇದ್ದಾರೆ, ಎಲ್ಲ ತೀರಿತು. ಒಂದು ಉದ್ದೇಶವಿತ್ತು ಆತನು ಈ ಲೋಕಕ್ಕೆ ಬಂದದ್ದು. ನನಗಾಗಿ ಯಾರು ಹೋಗುತ್ತಾರೆ ಎಂದು ನಾವು ಏಸಾಯದಲ್ಲಿ ನಾವು ಅದನ್ನು ನೋಡುವಾಗ, ದೇವಜನಗಳೇ, ನಾವು ದೇವರ ವಾಕ್ಯದಲ್ಲಿ ಅದನ್ನು ನಾವು ನೋಡುತ್ತೇವೆ. ನನಗಾಗಿ ಯಾರು ಹೋಗುತ್ತಾರೆ ಎಂದು ಹೇಳುವಾಗ, ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಆತನು ಮನುಷ್ಯನಾಗಿ ಬರುವುದನ್ನು ನಾವು ನೋಡುತ್ತೇವೆ. ಆ ರೀತಿಯಾಗಿ ಆತನು ಈ ಲೋಕಕ್ಕೆ ಬಂದು ಆತನೇನು ಮಾಡಿದ್ರು? ನನಗಾಗಿ ನಿಮ್ಮ ಪಾಪಗಳನ್ನು ಹೊತ್ತುಕೊಂಡು ಆ ಶಿಲುಬೆ ಮೇಲೆ ತೀರಿಸಿ ಆತನು ಹೇಳುತ್ತಿದ್ದಾರೆ, ನಾನು ಮಾಡಬೇಕೆಂದಿದ್ದ ಕಾರ್ಯವನ್ನು ನಾನೇನು ಮಾಡಿದ್ದೇನೆ? ಮಾಡಿ ಮುಗಿಸಿದ್ದೇನೆ ಎಂದು ಹೇಳುವುದನ್ನು ನಾವು ನೋಡ್ತೇವೆ. ನೋಡಿ, ಏಸಾಯ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 8ನೇ ವಚನದಲ್ಲಿ, ಆಗ ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದನು. ನಾವು ನೋಡ್ತಾ ಇದ್ದೇವೆ, ನನಗಾಗಿ ಯಾರು ಹೋಗುತ್ತಾರೆ ಅಂದರೆ ಮನುಷ್ಯನ ಪಾಪಕ್ಕಾಗಿ ಯಾರು ಪ್ರಾಣ ಕೊಡುತ್ತಾರೆ, ಯಾರು ಕಳಿಸಲಿ ಅಂತ ಹೇಳುವಾಗ, ಯೇಸು ಸ್ವಾಮಿ ಸ್ವತಃ ತಾನೇ ನಮಗಾಗಿ ಮನುಷ್ಯನ ಅವತಾರವೆತ್ತಿ ಆತನ ಲೋಕಕ್ಕೆ ಬಂದು ನಮಗಾಗಿ ಆತನೇನು ಮಾಡಿದ್ರು? ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಆತನು ಶಿಲುಬೆಯ ಮೇಲೆ ಆತನು ಏನು ಮಾಡಿದ್ರು? ಎಲ್ಲವನ್ನು ಹೊತ್ತುಕೊಂಡು ಆತನು ನಮ್ಮ ಪಾಪಗಳನ್ನು ತೀರಿಸಿದ ದೇವರು ಆತನಾಗಿದ್ದಾರೆ. ಹಾಗಾಗಿ ನಾವು ನೋಡ್ತೇವೆ, ಆತನು ತೀರಿಸಿ ಆತನು ಏನು ಹೇಳ್ತಾ ಇದ್ದಾರೆ? ನಾನು ಮಾಡಬೇಕಿದ್ದ ಕೆಲಸವನ್ನು ನಾನೇನು ಮಾಡಿದ್ದೇನೆ? ಮಾಡಿ ಮುಗಿಸಿದ್ದೇನೆ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ ಅದರ 4ನೇ ವಚನವನ್ನು ಓದುವಾಗಲೂ ನಾವು ಇಲ್ಲಿ ನೋಡುತ್ತೇವೆ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ದೇವರು ಕೊಟ್ಟಂಥ ಆ ಕೆಲಸವನ್ನು ಯೇಸು ಸ್ವಾಮಿಯವರು ಮಾಡಿ ಮುಗಿಸಿ ಹೇಳ್ತಾ ಇದ್ದಾರೆ, ಅದನ್ನು ನಾನು ಏನು ಮಾಡಿದೆ? ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು ಎಂದು ಆತನು ಹೇಳುವುದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಆತನಿಗೆ ದೇವರು ಕೊಟ್ಟಂಥ ಕೆಲಸವನ್ನು, ಅಂದರೆ ಯಾರು ನನಗಾಗಿ ಹೋಗುತ್ತಾರೆ?
ಯಾರನ್ನು ಕಳುಹಿಸಲಿ ಎನ್ನುವಾಗ ನಾನಿದ್ದೇನೆ ಎಂದು ಹೇಳಿದಂಥ ಅದೇ ಯೇಸು ಸ್ವಾಮಿ ಮನುಷ್ಯನ ನಾವು ನೋಡುವಾಗ ಫಿಲಿಪ್ಪಿ 2:5 ನಾವು 5-6ನೇ ವಚನದಲ್ಲಿ ನೋಡುವಾಗ ಆತನು ಮನುಷ್ಯನಾಗಿ ಏನು ಮಾಡಿದಂತೆ ದೈವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾದ ಪದವಿಯನ್ನು ಬಿಡಲೊಲ್ಲೆನೆಂದೆಣಿಸಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಆತನೇನು ಮಾಡಿದ್ರು, ಶಿಲುಬೆಯ ಮೇಲೆ ನಮಗಾಗಿ ಆತನು ಪ್ರಾಣವನ್ನು ಕೊಟ್ಟನು. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ತೀರಿತು, ನಾನು ಬಂದ ಉದ್ದೇಶವು ಈ ಸಮಯದಲ್ಲಿ ನೆರವೇರಿತು ಎಂದು ಹೇಳಿ ಯೇಸು ಸ್ವಾಮಿಯವರು ಅಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ತೀರಿತು ಎಂದು ಹೇಳಿ ತನ್ನ ಆತ್ಮವನ್ನು ಒಪ್ಪಿಸಿಕೊಡುವುದನ್ನು ನೋಡುತ್ತೇವೆ. ದೈವ ಮಕ್ಕಳೇ, ನಮಗೂ ಸಹ ನಾವು ಮಾಡಬೇಕಾದ ಅನೇಕ ಕೆಲಸಗಳು ಇರುತ್ತೆ. ದೇವರಿಗಾಗಿ ನಾವು ಮಾಡಬೇಕಾದಂಥ ಕೆಲಸವನ್ನು ನಾವು ಸಹ ಮಾಡಿ ಮುಗಿಸಿ ತೀರಿಸಬೇಕಾದರೆ ನಾವು ಸಹ ಯೇಸು ಸ್ವಾಮಿಗೆ ನಮ್ಮ ಜೀವಿತಗಳನ್ನು ಅರ್ಪಿಸಿ ಕೊಡಬೇಕು. ಆತನು ಆ ರೀತಿ ಹೇಳಿ ಆತನೇನು ಮಾಡ್ತಾ ಇದ್ದಾರೆ, ತನ್ನ ಆತ್ಮವನ್ನು ಒಪ್ಪಿಸಿಕೊಡುವುದನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ದೇವರು ಆ ರೀತಿಯಾಗಿ ಯೇಸು ಸ್ವಾಮಿ ತೀರಿಸಿದ ದೇವರು. ಅದೇ ಥರ ಪೌಲನು ಹೇಳಬೇಕಾದ್ರೂ ರೋಮಾಪುರದವರಿಗೆ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುತ್ತೇವೆ, ನಾನು ಗ್ರೀಕರಿಗೂ ಯಹೂದ್ಯರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೇ. ಹೌದು, ನಾವು ಸಹ ಅನೇಕ ದೇವ ಮಕ್ಕಳಾದ ನಾವು ಅನೇಕ ಆತ್ಮಗಳು ರಕ್ಷಣೆ ಹೊಂದಬೇಕಾದರೆ ಆ ಯೇಸು ಸ್ವಾಮಿ ಕೊಟ್ಟಂಥ ಕೆಲಸವನ್ನು ನಾವು ಸಹ ತೀರಿಸಬೇಕು. ಅದನ್ನು ಪೌಲನು ಹೇಳ್ತಾ ಇದ್ದಾರೆ, ಅದು ಒಂದು ಋಣವಾಗಿದೆ ಎಂದು. ಹೌದು ದೇವ ಜನಗಳೇ, ಯೇಸು ಸ್ವಾಮಿಯವರು ಯಾವ ರೀತಿ ಆತನು ದೇವರು ಕೊಟ್ಟಂಥ ಕೆಲಸವನ್ನು ಮಾಡಿ ಮುಗಿಸಿದರು, ನಾವು ಸಹ ಮುಗಿಸೋಣ. ದೇವರ ಕರಗಳಲ್ಲಿ ಅರ್ಪಿಸಿ ಕೊಡೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನೋಡ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ದೇವರೇ, ನೀವು ಆ ಶಿಲುಬೆ ಮೇಲೆ ಎಲ್ಲವನ್ನು ಮಾಡಿ ಮುಗಿಸಿದ್ದೀರಾ ಸ್ವಾಮಿ. ಈ ಲೋಕಕ್ಕೆ ಬಂದದ್ದು ಕರ್ತನೆ, ಆ ಒಂದು ಕಾರ್ಯವನ್ನು ಮುಗಿಸಿದ ದೇವರೇ, ನಮ್ಮನ್ನು ಸಹ ಈ ಲೋಕದಲ್ಲಿಟ್ಟಿದ್ದೀರಾ. ನಮಗೂ ಸಹ ಕೆಲವು ಕೆಲಸಗಳನ್ನು ಕರ್ತನೆ ಕೊಟ್ಟಿದ್ದೀರಲ್ಲಪ್ಪ, ಅವುಗಳನ್ನು ನಾವು ತೀರಿಸುವಂಥ ಕೃಪೆಯನ್ನು ನಾವು ಸಹ ಹೊಂದಿಕೊಂಡು ದೇವರೇ, ಹೌದು ಸ್ವಾಮಿ, ಅನೇಕ ಆತ್ಮಗಳನ್ನಪ್ಪ ನಿಮ್ಮ ಸತ್ಯದೆಡೆಗೆ ನಡೆಸುವಂತೆ, ನಿಮ್ಮ ಸತ್ಯವನ್ನು ಅಪ್ಪ ತಿಳ್ಕೊಂಡ ನಾವುಗಳು ಸತ್ಯದಿಂದ ಬಿಡುಗಡೆ ಹೊಂದಿಕೊಂಡು ಅಪ್ಪ ಎಲ್ಲವನ್ನು ತೀರಿಸುವ, ನೀವು ಕೊಟ್ಟ ಕೆಲಸವನ್ನು ತೀರಿಸುವ ಒಂದು ಕೃಪೆಯನ್ನು ನಮಗೂ ಸಹ ಕೊಡಿ ಕರ್ತನೆ. ಅಪ್ಪ, ನಮ್ಮ ಸಂಗಡ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್.